ಫ್ರೆಂಡ್ಸ್, ಇವತ್ತು ಮದ್ದೂರು ವಡೆ ಮಾಡೋದು ತಿಳ್ಕೊಳ್ಳೋಣ. ಮದ್ದೂರು ವಡೆ ಮಾಡೋಕ್ಕೆ 2 ಈರುಳ್ಳಿ, 4 ಹಸಿಮೆಣಸಿನ್ಕಾಯಿ, ಕರ್ಬೇವು ಸೊಪ್ಪು, ಎಣ್ಣೆ, 1 ಕಪ್ ಮೈದಾ ಹಿಟ್ಟು, 1 ಕಪ್ ಅಕ್ಕಿ ಹಿಟ್ಟು, 1 ಕಪ್ ಚಿರೋಟಿ ರವೆ. ಇದು ಚಿರೋಟಿ ರವೆನೇ ಆಗಬೇಕು. ಬನ್ಸಿ ರವೆ ಆಗಲಿ ದಪ್ಪ ರವೆ ಆಗಲಿ ಇದರಲ್ಲಿ ಮದ್ದೂರು ವಡೆನ ಮಾಡಬಾರ್ದು. ಚಿರೋಟಿ ರವೆನ ತುಪ್ಪದಲ್ಲಿ ಹುರ್ಕೊಳ್ಳೋದ್ರಿಂದ ಮದ್ದೂರು ವಡೆಯನ್ನು ಎಣ್ಣೆಲಿ ಬೇಯಿಸ್ತಿರ್ಬೇಕಾದ್ರೆ ಎಣ್ಣೆ ಜಾಸ್ತಿ ಕುಡಿಯಲ್ಲ. ನಾವು ರವೆನ ಹಂಗೆ ಹಾಕ್ಕೊಂಡು ಹಿಟ್ಟನ್ನ ಕಲಸಿಟ್ಕೊಂಡ್ರೆ ಜಾಸ್ತಿ ಎಣ್ಣೆ ಕುಡಿಯುತ್ತೆ ಅಂತಂದ್ಬಿಟ್ಟು ಎಣ್ಣೆನ ತುಪ್ಪದಲ್ಲಿ ಹುರ್ಕೊಳ್ಳೋದು. ನಾನಿಲ್ಲಿ ಉಪಯೋಗಿಸ್ತಿರೋದು ಹೋಮ್ ಮೇಡ್ ತುಪ್ಪ, ಮನೆಯಲ್ಲೇ ಮಾಡಿರುವಂತಹ ತುಪ್ಪ. 1 ಸ್ಪೂನ್ ಹಾಕಿ ರವೆನ ನಿಧಾನವಾಗಿ ಸಣ್ಣ ಫ್ಲೇಮಲ್ಲಿ ಕೆಂಪಗೆ ಬರೋ ಹಾಗೆ ರವೆನ ಹುರ್ಕೋತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ಮದ್ದೂರು ವಡೆನ ಸಂಜೆ ಟೈಮಲ್ಲಿ ಸ್ನ್ಯಾಕ್ಸ್ ಥರ ಚೆನ್ನಾಗಿರುತ್ತೆ. ಮತ್ತು ಸ್ಕೂಲಿಂದ ಮಕ್ಕಳುಗಳು ಮನೆಗೆ ಬಂದಾಗ ಮಕ್ಕಳುಗಳಿಗೆ ಸ್ನ್ಯಾಕ್ಸ್ ರೀತಿ ಕೊಟ್ಟರು ಚೆನ್ನಾಗಿರುತ್ತೆ. ಮತ್ತು ಇನ್ನೇನು ಚಳಿಗಾಲ ಬರ್ತಾ ಇದೆ, ಸೋನೆ ಮಳೆ ಇರುತ್ತೆ. ಆವಾಗ ಸೋನೆ ಮಳೆಯಲ್ಲಿ ಏನೋ ತಿನ್ಬೇಕು ಅನ್ನಿಸ್ತಾ ಇರ್ತದಲ್ಲ, ಆ ಟೈಮಲ್ಲಿ ತಿನ್ಬೋದು ಮಾಡಿಕೊಂಡು. ಇವಾಗ ಹುರಿದಿಟ್ಕೊಂಡಿರುವಂಥ ರವೆ ಎಣ್ಣೆ ಕಲಿಸ್ಕೋಬೇಕು, ನೀರನ್ನೇ ಹಾಕಿ ಕಲಿಸ್ಕೋತಾ ಬರಬೇಕು. ಯಾವ ಥರ ಅದ ಕಲಿಸ್ಕೋಬೇಕು, ಹಿಟ್ಟು ಥರನೇ ಸೇಮ್ ಕಲಿಸ್ಕೋಬೇಕು. ಇದು ಮುಟ್ಟಿದ್ರೆ ಅಂಟ್ಕೋಬಾರ್ದು, ಆ ಥರ ಕಲಿಸ್ಕೋಬೇಕು. ಈ ಥರ ಕಲಿಸ್ಕೊಂಡ್ಮೇಲೆ ಬಾಣಲಿಗೆ ಎಣ್ಣೆ ಬಿಟ್ಟು ಎಣ್ಣೆ ಕಾಯಕ್ಕೆ ಬಿಡಬೇಕು. ಎಣ್ಣೆ ಕಾಯೋಷ್ಟೊತ್ತಿಗೆ 5 ಮಿನಿಟ್ಸ್ ಬೇಕಾಗಿರುತ್ತೆ. ಅಷ್ಟೊತ್ತಿಗೆ ಹಿಟ್ಟು ಸ್ವಲ್ಪ ಉಬ್ಬಿರುತ್ತೆ. ಇವಾಗ ಒಂದು ಕವರ್ ತೊಗೊಂಡು ಉಂಡೆ ಮಾಡ್ಕೊಂಡಿರೋದನ್ನೇ ಒಂದೊಂದಾಗಿಯೇ ತಟ್ಟುತ್ತಾ ಹೋಗಬೇಕು. ಇಲ್ಲಾಂದರೆ ಪ್ರೆಸ್ ಮನೇಲಿ ತಟ್ಟೋರು ಪ್ರೆಸ್ ಮನೇಲಿ ತಟ್ಬೋದು. ನಾನೀಗ ಕವರ್ ಮಾಡಿಕೊಂಡು ತಟ್ಟಿದ್ದೀನಿ. ಈಗ ಎಣ್ಣೆ ಕಾದಿದೆ. ಇವಾಗ ವಡೆನ ಒಂದೊಂದೇ ಬೇಯಿಸ್ಕೊಂಡು ಕೆಂಪು ಬಣ್ಣ ಬರೋವರೆಗೂ ಬೇಯಿಸ್ಕೊತಾ ಇರಬೇಕು. ಹೀಗಿದೆ ಮದ್ದೂರು ವಡೆ.